ಸಿದ್ದರಾಮಯ್ಯನವರಿಗೆ ಕೆ ಸಿ ವೇಣುಗೋಪಾಲ್ ಅವರು ಫೋನ್ ಮಾಡಿ ದಿಲ್ಲಿಲಿ ಮೀಟಿಂಗ್ ಇದೆ ಬನ್ನಿ ಅಂತ ಹೇಳಿದ ನಂತರ ಡಿ ಕೆ ಶಿವಕುಮಾರ್ ಅವರು ಮಾಧ್ಯಮದ ಎದುರಿಗೆ ಇಷ್ಟು ವಿವರವಾಗಿ ಮಾತನಾಡಿದ್ದು ಇದೇ ಫಸ್ಟ್. ಮಾತೇ ಆಡಲಿಲ್ಲ ಅವರು. ಈಗಲೂ ಕೂಡ ಶಾಸಕಾಂಗ ಪಕ್ಷದ ನಾಯಕರ ಆಯ್ಕೆ ಅಂತಾರೆ. ನಾನೇ ಶಾಸಕಾಂಗ ಪಕ್ಷದ ಅಂದರೆ ಟೆಕ್ನಿಕಲಿ ಹಂಗೆ ಹೇಳೋದಕ್ಕೂ ಬರೋದಿಲ್ಲ. ಆ ನಂತರ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ. ಡಿ ಕೆ ಶಿವಕುಮಾರ್ ಅವರು ಒಬ್ಬರೇ ಪ್ರಮಾಣ ವಚನ ಸ್ವೀಕರಿಸ್ತಾರಾ ಅಥವಾ ಅವರ ಜೊತೆಗೆ ಆಪ್ಷನ್ಗಳು ಎರಡು: ಪೂರ್ಣ ಪ್ರಮಾಣದ ಕ್ಯಾಬಿನೆಟ್ಟೇ ಪ್ರಮಾಣ ವಚನ ಸ್ವೀಕರಿಸಿ ಬಿಡೋದು ಅಥವಾ ಸದ್ಯಕ್ಕೆ ಕೆಲವು ಜನರ ಪ್ರಮಾಣ ವಚನ. ಎರಡನೆಯ ಆಪ್ಷನ್ನೇ ನಿಜ ಆಗುವ ಸಾಧ್ಯತೆ ಇದೆ. ದೆಹಲಿಯಲ್ಲಿ ಹಿರಿಯ ಶಾಸಕರುಗಳಿಗೆ ಕ್ಯಾಬಿನೆಟ್ನಲ್ಲಿರೋದಕ್ಕೆ ಲಾಬಿ ಶುರುವಾಗಿದೆ. 30ಕ್ಕೂ ಹೆಚ್ಚು ಶಾಸಕರು ಕೂತ್ಕೊಂಡಿದ್ದಾರೆ. ಮೂವತ್ತಕ್ಕೂ ಹೆಚ್ಚು ಕಾಂಗ್ರೆಸ್ ಶಾಸಕರು ದಿಲ್ಲಿಲೇ ಇದ್ದಾರೆ. ಕೆಜೆ ಜಾರ್ಜ್, ಪ್ರಿಯಾಂಕ್ ಖರ್ಗೆ, ಬೋಸರಾಜು, ಭೈರತಿ ಬಸವರಾಜು, ಕೆಎಚ್ ಮುನಿಯಪ್ಪ, ಯತೀಂದ್ರ, ಯುಟಿ ಖಾದರ್, ಕಡೂರು ಆನಂದ್, ಶರತ್ ಬಚ್ಚೇಗೌಡ, ಕೆವೈ ನಂಜೇಗೌಡ, ಆರ್ ಕೃಷ್ಣಮೂರ್ತಿ, ಬಸನಗೌಡ ತುರ್ವಿಹಾಳ್, ಹಂಪಯ್ಯ ನಾಯಕ್, ಬೋಸರಾಜು, ಪುಟ್ಟಣ್ಣ, ಸಲೀಂ ಅಹಮ್ಮದ್, ಬಸನಗೌಡ ಬಾದರ್ಲಿ, ಶಿವಲಿಂಗೇಗೌಡ ಸೇರಿದಂತೆ 30ಕ್ಕೂ ಹೆಚ್ಚು ಶಾಸಕರು ದಿಲ್ಲಿಲಿದ್ದಾರೆ. ಇವರ ಪೈಕಿ ಕೆಲವರು ಲಾಬಿ ಮಾಡೋದಕ್ಕೆ ಹೋಗಿದ್ದಾರೆ ಅಂತ ಹೇಳೋದಕ್ಕಾಗೋದಿಲ್ಲ. ಅವರಿಗೆ ಖಚಿತವಾಗಿ ಗೊತ್ತು ಕ್ಯಾಬಿನೆಟ್ನಲ್ಲಿ ಇರ್ತಾರೆ ಅಂತ. ಹೇಗಿರುತ್ತೆ ಡಿ ಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್? ಅದರ ಬಗ್ಗೆ ಚರ್ಚೆಗಳು ದಿಲ್ಲಿಯಲ್ಲಿ ನಡೀತಾ ಇದ್ದಾವೆ. ಬಹುಶಃ ಸೋಮವಾರ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ. ಇಬ್ಬರು ಡಿಸಿಎಂಗಳು ಇರಬೇಕು ಅಂತ ಹೈಕಮಾಂಡ್ನ ಮನಸ್ಸಿದೆಯಂತೆ. ಯಾವುದೇ ಮುಖ್ಯಮಂತ್ರಿಗೆ ಉಪಮುಖ್ಯಮಂತ್ರಿ ಇರೋದು ಅಷ್ಟು ಇಷ್ಟ ಆಗೋದಿಲ್ಲ. ಡಿಸಿಎಂಗಳ ಬೇಡ ಅಂತ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ನ ಕನ್ವಿನ್ಸ್ ಮಾಡ್ತಾ ಇದ್ದಾರೆ. ಒಂದು ಫ್ರೆಶ್ ಕ್ಯಾಬಿನೆಟ್ ಇರಬೇಕು ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಬಯಕೆ. ಸರ್ಕಾರದಲ್ಲಿ ಒಂದು ಫ್ರೆಶ್ನೆಸ್ ಇರುತ್ತೆ. ಅನುಭವಕ್ಕೆ ಕೊಡುವಷ್ಟೇ ಪ್ರಾಮುಖ್ಯತೆಯನ್ನ ವಯಸ್ಸಿಗೂ ಕೊಡಬೇಕು. ಹೆಚ್ಚು ಹೊಸಬರಿಗೆ ಅವಕಾಶ ಕಲ್ಪಿಸಬೇಕು ಅಂತ ಡಿ ಕೆ ಶಿವಕುಮಾರ್ ಅವರು ಬಯಸ್ತಾ ಇದ್ದಾರೆ.
ಸಿದ್ದರಾಮಯ್ಯನವರ ಕ್ಯಾಬಿನೆಟ್ನಲ್ಲಿದ್ದಂಥ 5-6 ಜನ ಮಾತ್ರ ಹೊಸ ಕ್ಯಾಬಿನೆಟ್ಟಿಗೆ ಬರಲಿ, ಉಳಿದವರನ್ನ ಪಕ್ಷ ಸಂಘಟನೆಗೆ ಬಳಸಿಕೊಳ್ಳೋಣ ಅನ್ನೋದು ಡಿ.ಕೆ. ಶಿವಕುಮಾರ್ ಅವರ ಆಲೋಚನೆ. ಸಂಭಾವ್ಯ ಸಚಿವರದ್ದೊಂದು ಪಟ್ಟಿ ನಮ್ಮ ಹತ್ರ ಇದೆ. ಡಿ.ಕೆ. ಶಿವಕುಮಾರ್ ಜೊತೆಗೆ 10 ಸಚಿವರ ಪ್ರಮಾಣ ವಚನ ನಡೀಬಹುದಂತೆ. ಯಾರ್ಯಾರು? ಪ್ರಿಯಾಂಕ ಖರ್ಗೆ, ಎಐಸಿಸಿ ಅಧ್ಯಕ್ಷರ ಪುತ್ರ. ಎಚ್.ಕೆ. ಪಾಟೀಲ್, ಹಾಲಿ ಕಾನೂನು ಸಚಿವರು. ಡಾಕ್ಟರ್ ಜಿ. ಪರಮೇಶ್ವರ್, ಹಾಲಿ ಗೃಹ ಸಚಿವರು. ಎಂ.ಬಿ. ಪಾಟೀಲ್, ಹಾಲಿ ಭಾರಿ ಕೈಗಾರಿಕೆಗಳ ಸಚಿವರು. ಜಮೀರ್ ಅಹಮದ್ ಖಾನ್, ಚಾಮರಾಜಪೇಟೆಯ ಶಾಸಕರು, ವಸತಿ ಸಚಿವರಾಗಿದ್ದಾರೆ. ಸತೀಶ್ ಜಾರಕಿಹೊಳಿ, ಪಿಡಬ್ಲ್ಯೂಡಿ. ಯತೀಂದ್ರ ಸಿದ್ದರಾಮಯ್ಯ ಕ್ಯಾಬಿನೆಟ್ನಲ್ಲಿ ಈಗ ಇಲ್ಲ, ವಿಧಾನ ಪರಿಷತ್ ಸದಸ್ಯರು. ಸಿದ್ದರಾಮಯ್ಯನವರು ಕೆಳಗಿಳಿದ ನಂತರ ಯತೀಂದ್ರ ಸಿದ್ದರಾಮಯ್ಯನವರಿಗೆ ಡಿ.ಕೆ. ಶಿವಕುಮಾರ್ ಕ್ಯಾಬಿನೆಟ್ನಲ್ಲಿ ಉತ್ತಮ ಸ್ಥಾನಮಾನ ಸಿಗುತ್ತೆ ಅನ್ನುವುದು ಎಲ್ಲರಿಗೂ ಗೊತ್ತಿರುವ ವಿಷಯ. ರಾಹುಲ್ ಗಾಂಧಿ ಅವರು ರಾಜೀನಾಮೆ ನೀವು ಕೊಡಬೇಕಾಗತ್ತೆ ಅಂತ ಸಿದ್ದರಾಮಯ್ಯನವರಿಗೆ ಹೇಳುವಾಗ ನಿಮ್ಮ ಮಗನಿಗೆ ಒಳ್ಳೆ ಸ್ಥಾನಮಾನ ಕೊಡ್ತೀವಿ ಅಂತಾನೆ ಹೇಳಿದ್ರಂತೆ. ಈಶ್ವರ್ ಖಂಡ್ರೆ ಅರಣ್ಯ ಸಚಿವರು, ಕೆ.ಜೆ. ಜಾರ್ಜ್ ವಿದ್ಯುತ್ ಸಚಿವರು. ಎನ್.ಎ. ಹ್ಯಾರಿಸ್ ಕ್ಯಾಬಿನೆಟ್ನಲ್ಲಿ ಇಲ್ಲ, ಡಿ.ಕೆ. ಶಿವಕುಮಾರ್ ಅವರ ಆಪ್ತರು. ಬೆಂಗಳೂರಿನ ಶಾಂತಿನಗರದ ಶಾಸಕರು. ರಾಮಲಿಂಗಾರೆಡ್ಡಿ ಮುಜರಾಯಿ ಮತ್ತು ಸಾರಿಗೆ ಸಚಿವರಾಗಿದ್ದಾರೆ. ಬಿಟಿಎಂ ಲೇಔಟ್ನ ಪ್ರತಿನಿಧಿಸುತ್ತಾರೆ. ಡಿ.ಕೆ. ಶಿವಕುಮಾರ್ ಅವರು ವಿಮಾನದಲ್ಲಿ ಯಾವುದೋ ಒಂದು ಕಾಗದ ಹಿಡಿದು ಕುಳಿತಿರುವ ಫೋಟೋ ಬಂತು. ಫ್ಲೈಟ್ನಲ್ಲಿ ಕೂತ್ಕೊಂಡೇ ಕ್ಯಾಬಿನೆಟ್ನ ಸದಸ್ಯರ ಲಿಸ್ಟ್ ಮಾಡ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಕೈಯಲ್ಲಿ ಇರುವುದು ಕ್ಯಾಬಿನೆಟ್ ಲಿಸ್ಟ್ ಅಂತ ಚರ್ಚೆ. ಸಂಭಾವ್ಯ 10 ಜನ ಶಾಸಕರುಗಳು ಯಾರ್ಯಾರು ಸಚಿವರಾಗ್ತಾರೆ ಪಟ್ಟಿ ಹೇಳಿದ್ವಿ ನಿಮಗೆ.
ಅದರಲ್ಲಿ ಪವರ್ ಮಿನಿಸ್ಟರ್ KJ ಜಾರ್ಜ್ ಹೆಸರಿದೆ. ಆದರೆ ಜಾರ್ಜ್ ಅವರು ನಾನು ಕ್ಯಾಬಿನೆಟ್ನಲ್ಲಿ ಇರೋದಿಲ್ಲ ಅಂತಿದ್ದಾರೆ. ಸೀನಿಯಾರಿಟಿ ಸಮಸ್ಯೆ. ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಅಂತಾದಾಗ ಜಗದೀಶ್ ಶೆಟ್ಟರು ಹೇಳಿದ್ರು ನಾನು ಕ್ಯಾಬಿನೆಟ್ನಲ್ಲಿ ಇರೋದಿಲ್ಲ, ಅವ್ರಿಗಿಂತ ಸೀನಿಯರ್ ಇದ್ದೀನಿ ನಾನು ಅಂತ. ಅದನ್ನೇ KJ ಜಾರ್ಜ್ ಹೇಳ್ತಾ ಇದ್ದಾರಂತ. ರಾಜ್ಯಸಭೆಗೆ ಹೋಗುವ ಮನಸ್ಸಿದೆ KJ ಜಾರ್ಜ್ ಅವರಿಗೆ. 18ನೇ ತಾರೀಕು ರಾಜ್ಯಸಭೆಗೆ ಮತದಾನ ನಡೆಯುತ್ತೆ. ಮೂರು ಸ್ಥಾನಗಳನ್ನು ಕಾಂಗ್ರೆಸ್ ಗೆಲ್ಲುತ್ತೆ ರಾಜ್ಯಸಭೆಯಲ್ಲಿ. ಆ ಲೆಕ್ಕದಲ್ಲಿ ರಾಜ್ಯಸಭೆಗೆ ಹೋಗಿ ಬಿಡುವ ಆಲೋಚನೆಯಲ್ಲಿ KJ ಜಾರ್ಜ್ ಇದ್ದಾರೆ. ಅದಕ್ಕೆ ಸಿದ್ದರಾಮಯ್ಯನವರ ಬೆಂಬಲವೂ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.